ನೀರಿನ ವೋಲ್ಟಾಮೀಟರ್ನಲ್ಲಿ ಜಲಜನಕವು ಈ ವಿದ್ಯುದಾಗ್ರದಲ್ಲಿ ಬಿಡುಗಡೆಯಾಗುತ್ತದೆ. ಋಣ ವಿದ್ಯುದಾಗ್ರ. ನೀರಿನ ಸಾಂದ್ರತೆ ಯಾವ ಉಷ್ಣತೆಯಲ್ಲಿ ಗರಿಷ್ಠವಾಗಿರುತ್ತದೆ? 4 ಡಿಗ್ರಿ ಸೆಂಟಿಗ್ರೇಡ್. ಮೀನು ಮತ್ತು ಇತರ ಜಲಚರಗಳು ಮಂಜುಗಡ್ಡೆಯ ಕೆಳಗಿನ ನೀರಿನೊಳಗೆ ಜೀವಿಸಲು ಕಾರಣವಾದ ನೀರಿನ ಗುಣ, ನೀರಿನ ಅಸಂಬದ್ಧ ವಿಕಾಸ. ನೀರಿನಲ್ಲಿ CO2 ಕರಗಿದಾಗ ಉಂಟಾಗುವ ಆಮ್ಲ ಕಾರ್ಬನಿಕ್ ಆಮ್ಲ. ನೀರಿನಲ್ಲಿ ಗಂಧಕದ ಡೈಆಕ್ಸೈಡ್ ಕರಗಿದಾಗ ಉಂಟಾಗುವ ಆಮ್ಲ ಸಲ್ಫ್ಯೂರಸ್ ಆಮ್ಲ. ಭೂಮಿಯಲ್ಲಿ ನೀರಿನ ಹಂಚಿಕೆಗಳು: ಸಾಗರಗಳು 97%, ಹಿಮನದಿ ಮತ್ತು ಧ್ರುವ ಪ್ರದೇಶ 2.15%, ಅಂತರ್ಜಲ 0.62%, ಕೆರೆಗಳು 0.0117%, ವಾತಾವರಣ 0.001, ನದಿಗಳು 0.0001, ಜೀವರಾಶಿ 0.0001. ಭೂಮಿಯ ಮೇಲೆ ನೀರಿನ ಪ್ರಮಾಣ 70% ಇಂದ 71%. ದೇಹದಲ್ಲಿ ಯಾವುದೇ ಕಾರಣದಿಂದ ನೀರಿನಂಶ ಕಡಿಮೆಯಾಗುವ ವಿದ್ಯಮಾನ ನಿರ್ಜಲೀಕರಣ. ನಿಸರ್ಗದಲ್ಲಿ 3 ಸ್ಥಿತಿಗಳಲ್ಲೂ ಲಭ್ಯವಿರುವುದು ನೀರು. ಯಾವ ತಾಪದವರೆಗೆ ನೀರು ಕಾಯಿಸಿದರೂ ಕುಗ್ಗುತ್ತದೆ? 4 ಡಿಗ್ರಿ ಸೆಂಟಿಗ್ರೇಡ್. ತಾಪ 0 ಡಿಗ್ರಿ ಸಿ ಅಥವಾ ಇನ್ನೂ ಕಮ್ಮಿಯಾಗುವ ಪ್ರದೇಶಗಳಲ್ಲಿ ನೀರನ್ನು ಸಾಗಿಸುವ ಕೊಳವೆಗಳು ಒಡೆಯುತ್ತವೆ ಏಕೆ? ಈ ತಾಪದಲ್ಲಿ ನೀರಿನ ಅಣುಗಳು ಹಿಗ್ಗುತ್ತವೆ. ನೀರಿನ ಅಸಾಮಾನ್ಯ ವಿಕಸನ. ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಂಯುಕ್ತವೆಂದು ಸಾಬೀತುಪಡಿಸಿದ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1 ಎಂದು ಹೆನ್ರಿ ಕ್ಯಾವೆಂಡಿಶ್ ಯಾವಾಗ ಸಾಬೀತುಪಡಿಸಿದರು? 1781ರಲ್ಲಿ. ನೀರನ್ನು ಪ್ರಯೋಗಶಾಲೆಯಲ್ಲಿ ಯಾವ 2 ಅನಿಲಗಳನ್ನು ಉರಿಸುವುದರ ಮೂಲಕ ಉತ್ಪತ್ತಿ ಮಾಡುವುದು? ಹೈಡ್ರೋಜನ್ ಆಕ್ಸಿಜನ್. ಪ್ರಯೋಗಶಾಲೆಯಲ್ಲಿ ನೀರನ್ನು ತಯಾರಿಸಲು ಬಳಸುವ ಸಾಧನ ಹಿಡಿಯೋಮೀಟರ್. ನೀರಿನ ರಾಸಾಯನಿಕ ಸೂತ್ರವನ್ನು ಖಚಿತವಾಗಿ ನಿರೂಪಿಸಿದವರು ಕ್ಯಾನಿಜಾರೋ 1860ರಲ್ಲಿ. ಕೋಲೋ ಅಥವಾ ಕೋಲೋಮಾಪಕ ಎಂದು ಯಾವುದನ್ನು ಕರೆಯುತ್ತಾರೆ? ವೋಲ್ಟಾಮೀಟರ್. ಯಾವುದೇ ಧಾತು ಹೈಡ್ರೋಜನ್ನಿನೊಂದಿಗೆ ವರ್ತಿಸಿದಾಗ ಬರುವ ಸಂಯುಕ್ತ ಹೈಡ್ರೈಡ್. ನೀಲಿ ಮೈಲುತುತ್ತವನ್ನು ಕಾಯಿಸಿದಾಗ ಬಿಳಿ ಪುಡಿ ಉಂಟಾಗಲು ಕಾರಣ ನೀಲಿ ಮೈಲುತುತ್ತವು ನೀರನ್ನು ಕಳೆದುಕೊಳ್ಳುವುದರಿಂದ. CO ಮತ್ತು H2ಗಳ 1:2 ಮಿಶ್ರಣವೇ ಜಲಾನಿಲ. ಆಮ್ಲ ಮತ್ತು ಆಲ್ಕೋಹಾಲ್ಗಳಲ್ಲಿ ನೀರು ನಷ್ಟವಾದಾಗ ದೊರೆಯುವ ಸಂಯುಕ್ತಗಳು ಎಸ್ಟರ್ಗಳು. ಕ್ಯಾಲ್ಸಿಯಂ ಕಾರ್ಬೈಡ್ಗೆ ನೀರನ್ನು ಸೇರಿಸಿದರೆ ಬರುವ ಇಂಧನ ಅಸಿಟಲಿನ್. ಕಾಯಿಸಿ ಆರಿಸಿದ ನೀರಿನ ರುಚಿ ಇರುವುದಿಲ್ಲ. ಕಾಯಿಸಿ ಆರಿಸಿದ ನೀರಿಗೆ ರುಚಿ ಇರದೇ ಇರಲು ಕಾರಣ ನೀರಿನಲ್ಲಿ ವಿಲೀನವಾಗಿರುವ ಆಕ್ಸಿಜನ್ ಇಲ್ಲದಿರುವುದು. WHO ISI ಪ್ರಕಾರ ಕುಡಿಯುವ ನೀರಿನಲ್ಲಿರಬಹುದಾದ ಅನ್ಯ ಪದಾರ್ಥಗಳ ಪ್ರಮಾಣ: ಕ್ಲೋರೈಡ್ಗಳು ದಶಲಕ್ಷ ಭಾಗಗಳಲ್ಲಿ 250ಕ್ಕಿಂತ ಕಡಿಮೆ. ಲೀನವಾಗಿರುವ ಘನವಸ್ತುಗಳು ದಶಲಕ್ಷ ಭಾಗಗಳಲ್ಲಿ 500ಕ್ಕಿಂತ ಕಡಿಮೆ. 100 ಮಿಲಿ ನೀರಿನಲ್ಲಿ ಕೋಲಿಫಾರ್ಮ್ ಕೋಶಗಳು ದಶಲಕ್ಷ ಭಾಗಗಳಲ್ಲಿ 100ಕ್ಕಿಂತ ಕಡಿಮೆ. ಕ್ರಿಮಿನಾಶಕಗಳು ದಶಲಕ್ಷ ಭಾಗಗಳಲ್ಲಿ 0.005ಕ್ಕಿಂತ ಕಡಿಮೆ ಇರಬೇಕು. ನೀರಿನ ಶುದ್ಧೀಕರಣ ವಿಧಾನದಲ್ಲಿ ನೀರಿಗೆ ವಾಯುವನ್ನು ಧಾರಾಳವಾಗಿ ಸಂಪರ್ಕಿಸುವಂತೆ ಮಾಡುವ ಕ್ರಿಯೆ ವಾತಾಪೂರಣ. ನೀರಿನಲ್ಲಿರುವ ಅನಪೇಕ್ಷಿತ ವಾಸನೆಯನ್ನು ತೊಲಗಿಸುವ ವಿಧಾನ ವಾತಾಪೂರಣ. ವಾತಾಪೂರಣಕ್ಕೆ ಬದಲಾಗಿ ನೀರಿನಲ್ಲಿರುವ ಅನಪೇಕ್ಷಿತ ವಾಸನೆಯನ್ನು ತೊಲಗಿಸಲು ಇದನ್ನು ಬಳಸುತ್ತಾರೆ: ಆಕ್ಟಿವೇಟೆಡ್ ಕಾರ್ಬನ್. ನೀರು ಹರಿಯುವ ಪ್ರಮಾಣ ದರ ಸೂಚಿಸುವ ಮಾನ ಕ್ಯೂಸೆಕ್. 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಎಂಬುದರ ಸಂಕ್ಷಿಪ್ತ ರೂಪ TMC. ಭಾರಜಲದ ಸೂತ್ರ D2O. ಭಾರಜಲದ ಅಣುವಿನಲ್ಲಿರುವ ಹೈಡ್ರೋಜನ್ನ ಸಮಸ್ಥಾನಿ ಡ್ಯೂಟೇರಿಯಾ. ಲೀವಿಗ್ ಸಾಂದ್ರಕವನ್ನು ಇದರಲ್ಲಿ ಬಳಸುತ್ತಾರೆ: ನೀರಿನ ಬಟ್ಟಿ ಇಳಿಸುವಿಕೆ. ಜೀವಿಯ ದೇಹದ ಜೀವಕೋಶಗಳು ಇಷ್ಟು ನೀರನ್ನು ಕಳೆದುಕೊಂಡಾಗ ಆ ಜೀವಿ ಸಾಯುತ್ತದೆ: 40%. ಅತಿ ಚಿಕ್ಕ ಅಳತೆಯನ್ನು ಸೂಚಿಸುವ ಸಂಕೇತ ಡೆಲ್ಟಾ. ಸಂಬಂಧದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆಗೆ ಆಕರ್ಷಿಸುವ ಪರಮಾಣುವಿನ ಸಾಮರ್ಥ್ಯ ಋಣ ವಿದ್ಯುದ್ದೀಯತೆ. ನೀರಿನ ಅಣುವಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವೆ ಈ ವಿಧದ ಬಂಧವಿದೆ: ಸಹವೇಲೆನ್ಸಿಯ ಬಂಧ. ನೀರಿನ ಅಣು ತಟಸ್ಥವಾಗಿರಲು ಕಾರಣವಾದ ಬಂಧ
ಸಹವೇಲೆನ್ಸಿಯ ಬಂಧ. ಅಣುವಿನಲ್ಲಿ ಧನ ಆವೇಶ ಮತ್ತು ಋಣ ಆವೇಶ ಎರಡೂ ತುದಿಗಳು ಇರುವುದನ್ನು ಹೀಗೆನ್ನುವರು ದ್ವಿಧ್ರುವೀಯತೆ. ದ್ವಿಧ್ರುವೀಯ ಅಣುವಿಗೆ ಉದಾಹರಣೆ ನೀರು. ನೀರಿನ ಅಣುವಿನಲ್ಲಿ ಧನ ಆವೇಶಯುಕ್ತ ಹೈಡ್ರೋಜನ್ ತುದಿಯು ಋಣ ಆವೇಶಯುಕ್ತ ಆಕ್ಸಿಜನ್ ತುದಿಯಿಂದ ಆಕರ್ಷಿತವಾಗಿ ಉಂಟಾಗುವ ಬಂಧ ಹೈಡ್ರೋಜನ್ ಬಂಧ. ದ್ರಾವಣವು ಇವೆರಡರ ಮಿಶ್ರಣ, ದ್ರಾವ್ಯ ಮತ್ತು ದ್ರಾವಕ. ನೀರು ಒಂದು ಉತ್ತಮ ಗ್ರಾಹಕವಾಗಿರಲು ಕಾರಣ ಈ ಗುಣ, ಧ್ರುವೀಯ ಸ್ವಭಾವ. ಮಾನವ ಉಪಯೋಗಿಸಲಾರಂಭಿಸಿದ ಮೊದಲ ದ್ರಾವಕ ನೀರು. ಆಕ್ಸಿಜನ್ ನೀರಿನಲ್ಲಿ ವಿಲೀನವಾಗುವುದು ಈ ವಿಧದ ಕ್ರಿಯೆ ಭೌತ ಕ್ರಿಯೆ. CO2 ನೀರಿನಲ್ಲಿ ವಿಲೀನವಾಗುವುದು ಈ ವಿಧದ ಕ್ರಿಯೆ ರಾಸಾಯನಿಕ ಕ್ರಿಯೆ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತುವೇ ವಿದ್ಯುತ್ ದ್ವಿಭಾಜ್ಯ. ವಿದ್ಯುತ್ ದ್ವಿಭಾಜ್ಯದಲ್ಲಿ ಯಾವಾಗಲೂ ಧನ ಮತ್ತು ಋಣ ಅಯಾನುಗಳ ಸಂಖ್ಯೆ ಸಮವಾಗಿರುತ್ತದೆ. ನೀರಿನಲ್ಲಿ ವಿಲೀನವಾದಾಗ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಭಜನೆಯಾಗುವ ವಿದ್ಯುತ್ ದ್ವಿಭಾಜ್ಯಗಳು ಪ್ರಬಲ ವಿದ್ಯುತ್ ದ್ವಿಭಾಜ್ಯಗಳು. ನೀರಿನಲ್ಲಿ ವಿಲೀನವಾದಾಗ ಅಪೂರ್ಣವಾಗಿ ವಿಭಜನೆಯಾಗುವ ವಿದ್ಯುತ್ ದ್ವಿಭಾಜ್ಯಗಳು ದುರ್ಬಲ ವಿದ್ಯುತ್ ದ್ವಿಭಾಜ್ಯಗಳು. ಪ್ರಬಲ ವಿದ್ಯುತ್ ದ್ವಿಭಾಜ್ಯಗಳಿಗೆ ಉದಾಹರಣೆ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ನೈಟ್ರೈಟ್. ದುರ್ಬಲ ವಿದ್ಯುತ್ ದ್ವಿಭಾಜ್ಯಗಳಿಗೆ ಉದಾಹರಣೆ ಅಸಿಟಿಕ್ ಆಮ್ಲ, ಅಮೋನಿಯಂ ಹೈಡ್ರಾಕ್ಸೈಡ್. ಮೊದಲ ಬಾರಿಗೆ ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ವಿವರಿಸಿದವರು ಕ್ರಿಶ್ಚಿಯನ್ J.D. ವ್ಯಾನ್ ಗ್ರೋಥಸ್. ವಿದ್ಯುತ್ ವಿಭಜನೆಯ ಕ್ರಿಯಾ ನಿಯಮಗಳನ್ನು ಪ್ರತಿಪಾದಿಸಿದವರು ಮೈಕಲ್ ಫ್ಯಾರಡೆ. ವಿದ್ಯುತ್ ವಿಭಜನಾ ಕ್ರಿಯಾ ನಿಯಮದ ಫ್ಯಾರಡೆ ಸ್ಥಿರಾಂಕದ ಬೆಲೆ 96.500. ಅಶುದ್ಧ ಲೋಹಗಳಿಂದ ಶುದ್ಧ ಲೋಹವನ್ನು ಪ್ರತ್ಯೇಕಿಸಲು ಬಳಸುವ ವಿಧಾನ ವಿದ್ಯುತ್ ವಿಭಜನಾ ಕ್ರಿಯೆ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮೊದಲಾದ ಲೋಹಗಳನ್ನು ಅವುಗಳ ಅದಿರುಗಳಿಂದ ಬೇರ್ಪಡಿಸಲು ಈ ವಿಧಾನವನ್ನು ಬಳಸುತ್ತಾರೆ ವಿದ್ಯುತ್ ವಿಭಜನಾ ಕ್ರಿಯೆ. ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಪದರವನ್ನು ನೀಡುವ ಕ್ರಿಯೆ ವಿದ್ಯುತ್ ಲೇಪನ ಕ್ರಿಯೆ. ನೀರಿನ ಅಣುವಿನಲ್ಲಿ ಆಕ್ಸಿಜನ್ ಇದೆ ಎಂದು ಮತ್ತು ನೀರು ಒಂದು ಸಂಯುಕ್ತ ಎಂದು ಪ್ರತಿಪಾದಿಸಿದ ವಿಜ್ಞಾನಿ ಲೆವಾಸಿಯೆ. ಹಸವಿದ್ದ ನೀರು ಸಹ ಕುಡಿಯಲು ಯೋಗ್ಯವಲ್ಲ, ಕಾರಣ ಇದರಲ್ಲಿ ಲವಣಗಳು ಇರುವುದಿಲ್ಲ. ಸಾಬೀನಿನೊಂದಿಗೆ ತಟ್ಟನೆ ಮತ್ತು ಸರಾಗವಾಗಿ ವರ್ತಿಸಿ ನೊರೆಯನ್ನು ಕೊಡುವ ನೀರು ಮೆದು ನೀರು. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ CaHCO3 2, ಕ್ಯಾಲ್ಸಿಯಂ ಸಲ್ಫೇಟ್ CaSO4, ಕ್ಯಾಲ್ಸಿಯಂ ಕ್ಲೋರೈಡ್ CaCl2, ಮೆಗ್ನೀಷಿಯಂ ಬೈಕಾರ್ಬೋನೇಟ್ MgHCO3 2, ಮೆಗ್ನೀಷಿಯಂ ಸಲ್ಫೇಟ್ MgSO4, ಮೆಗ್ನೀಷಿಯಂ ಕ್ಲೋರೈಡ್ MgCl2. ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ಗಳು. ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳು ಮತ್ತು ಸಲ್ಫೇಟ್ಗಳು. ಇತ್ತೀಚೆಗೆ ನೀರಿನ ತಾತ್ಕಾಲಿಕ ಗಡಸುತನವನ್ನು ಹೀಗೆನ್ನುವರು ಕಾರ್ಬೋನೇಟ್ ಗಡಸುತನ. ಇತ್ತೀಚೆಗೆ ನೀರಿನ ಶಾಶ್ವತ ಗಡಸುತನವನ್ನು ಹೀಗೆನ್ನುವರು ಅಕಾರ್ಬೋನೇಟ್ ಗಡಸುತನ. ಅಡುಗೆ ಮಾಡಲು ಗಡಸು ನೀರು ಅಷ್ಟು ಯೋಗ್ಯವಲ್ಲ, ಕಾರಣ ತರಕಾರಿ ಮತ್ತು ಬೇಳೆಕಾಳುಗಳು ಸರಿಯಾಗಿ ಬೇಯುವುದಿಲ್ಲ. ಗಡಸು ನೀರು ಸ್ನಾನಕ್ಕೆ ಯೋಗ್ಯವಲ್ಲ, ಕಾರಣ ಮೈಮೇಲೆ ಬೆಳ್ಳನೆಯ ಬೂದಿ ಉಳಿದುಕೊಳ್ಳುತ್ತದೆ. ಗಡಸು ನೀರಿನಲ್ಲಿರುವ ಈ ಲವಣಗಳು ಬಟ್ಟೆಗಳ ಮೇಲೆ ಹಳದಿಯ ಕಲೆಗಳನ್ನು ಉಂಟುಮಾಡುತ್ತದೆ, ಕಬ್ಬಿಣ. ನೀರಿನ ತಾತ್ಕಾಲಿಕ ಗಡಸುತನವನ್ನು ನಿವಾರಿಸುವ ಉತ್ತಮ ವಿಧಾನ ಕುದಿಸುವಿಕೆ. ನೀರನ್ನು ಕುದಿಸಿದಾಗ ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ಗಳು ಏನಾಗಿ ಪರಿವರ್ತನೆಯಾಗುತ್ತವೆ? ಕಾರ್ಬೋನೇಟ್ಗಳಾಗಿ. ನೀರಿನ ಗಡಸುತನವನ್ನು ಹೋಗಲಾಡಿಸಲು ನೀರಿಗೆ ಇದನ್ನು ಹಾಕುತ್ತಾರೆ, ಸೋಡಾ. ಗಡಸು ನೀರಿಗೆ ಇದನ್ನು ಸೇರಿಸಿದಾಗ ಅದು ಗಡಸುತನ ಉಂಟುಮಾಡುವ ಲವಣಗಳೊಂದಿಗೆ ಪ್ರತಿವರ್ತಿಸಿ ಆಯಾ ಕಾರ್ಬೋನೇಟ್ಗಳನ್ನು ಕೊಡುತ್ತದೆ, ಸೋಡಿಯಂ ಕಾರ್ಬೋನೇಟ್. ನಿಸರ್ಗದಲ್ಲಿ ದೊರೆಯುವ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಜಿಯೋಲೈಟ್. ಕೃತಕವಾಗಿ ತಯಾರಿಸಿದ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಫರ್ಮಿಟಿಟ್. ನೀರನ್ನು ಮೆದುಗೊಳಿಸುವ ಪ್ರತ್ಯಾಮ್ಲ ವಿನಿಮಯ ವಿಧಾನವೆಂದು ಯಾವುದನ್ನು ಕರೆಯುತ್ತಾರೆ? ಪಮಿಟಿಟ್. ಪ್ರತ್ಯಾಮ್ಲ ವಿನಿಮಯ ವಿಧಾನದಲ್ಲಿ ಯಾವ ಆಯನಗಳು ವಿನಿಮಯವಾಗುತ್ತವೆ? Ca++ ಅಂಡ್ Mg++ಗಳು Na+ ಆಯನಗಳ ಜೊತೆ. ಗಡಸು ನೀರನ್ನು ಮೆದುಗೊಳಿಸುವ ಉತ್ತಮ ವಿಧಾನ ಪರ್ಮಿಟಿಟ್ ವಿಧಾನ. ಪರ್ಮಿಟಿಟ್ ವಿಧಾನ ಯಾವಾಗ ನಿಷ್ಫಲವಾಗುತ್ತದೆ?
ಗಡುಸು ನೀರಿನಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಕಶ್ಮಲಗಳಿದ್ದರೆ ನಿಸರ್ಗದಲ್ಲಿ ದೊರೆಯುವ ನೀರಿನ ವಿವೇಕಯುತ ಬಳಕೆ, ನೀರಿನ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನೀರಿನ ಪುನರ್ಬಳಕೆ ಮಾಡುವುದೇ ನೀರಿನ ಸಂರಕ್ಷಣೆ. ಭಾರತದಲ್ಲಿ ವರ್ಷವೊಂದಕ್ಕೆ ಮಳೆ ಮೂಲಕ ಸಿಗುವ ಒಟ್ಟು ನೀರಿನ ಎಷ್ಟು ಪ್ರಮಾಣ ಮಾತ್ರ ಬಳಕೆ ಮಾಡುತ್ತಿದ್ದೇವೆ? 10%. ಮಳೆ ನೀರನ್ನು ಹೆಚ್ಚು ಹೆಚ್ಚು ಸಂಗ್ರಹಿಸಿ ಶೇಖರಿಸಿಟ್ಟುಕೊಂಡು ಬಳಕೆ ಮಾಡುವುದೇ ಮಳೆ ನೀರಿನ ಕೊಯ್ಲು. 2 ಅಥವಾ ಹೆಚ್ಚು ವಸ್ತುಗಳ ಸಮಜಾತ್ಯ ಮಿಶ್ರಣವೇ ದ್ರಾವಣ. ಅಡಿಗೆ ಉಪ್ಪು ನೀರಿನಲ್ಲಿ ವಿಲೀನವಾದಾಗ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳನ್ನು ನೀರಿನ ಅಣುಗಳು ಸಂಪೂರ್ಣವಾಗಿ ಸುತ್ತುವರಿಯುತ್ತವೆ. ಈ ಪ್ರಕ್ರಿಯೆಯೇ ವಿಲಯನ. ಒಂದು ಗೊತ್ತಾದ ತಾಪದಲ್ಲಿ ಗರಿಷ್ಠ ಪ್ರಮಾಣದ ದ್ರಾವ್ಯವು ಕರಗಿರುವ ದ್ರಾವಣವೇ ಪರ್ಯಾಪ್ತ ದ್ರಾವಣ. ಒಂದು ಗೊತ್ತಾದ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ಕರಗಿಸಿಕೊಳ್ಳಬಲ್ಲ ದ್ರಾವಣವೇ ಅಪರ್ಯಾಪ್ತ ದ್ರಾವಣ. ಮಂಪರು ಪರೀಕ್ಷೆಯಲ್ಲಿ ಈ ದ್ರವವನ್ನು ದೇಹಕ್ಕೆ ಚುಚ್ಚುತ್ತಾರೆ. ಟ್ರೂತ್ ಸೀರಮ್. ಪದಾರ್ಥಗಳು ಮತ್ತು ಅವುಗಳ ರಾಸಾಯನಿಕ ಹೆಸರುಗಳು: ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್. ಬೇಕಿಂಗ್ ಪೌಡರ್, ಸೋಡಿಯಂ ಬೈಕಾರ್ಬೋನೇಟ್. ಬೈರೇಟ್, ಸೋಡಿಯಂ ಸಲ್ಫೇಟ್. ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಬೋರಾಕ್ಸ್, ಚಿಲಾ ಸಾಲ್ಟ್ ಪೀಟರ್. ಬನಾನಾ ಆಯಿಲ್, ಪೆರಿಟೈಲ್ ಎಥಿನಾಯ್ಟ್. ಸೀಮೆ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೋನೇಟ್. ನೀಲಿ ವಿಟ್ರಿಯಾಲ್, ಕಾಪರ್ ಸಲ್ಫೇಟ್. ಕಾಂಡಿಫ್ಲಾಯ್ಡ್, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಕಾಸ್ಟಿಕ್ ಲೋಷನ್, ಸಿಲ್ವರ್ ನೈಟ್ರೇಟ್. ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್. ಕಾಸ್ಟಿಕ್ ಪೊಟ್ಯಾಷ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಕಾಲೋಮೆಲ್, ಮರ್ಕ್ಯುರಸ್ ಕ್ಲೋರೈಡ್. ಕ್ಲೋರೋಫಾರಮ್, ಟೈಕ್ಲೋರೋಮಿಥೇನ್. ಚೈನೀಸ್ ವೈಟ್, ಜಿಂಕ್ ಆಕ್ಸೈಡ್. ಸಾಧಾರಣ ಉಪ್ಪು, ಸೋಡಿಯಂ ಕ್ಲೋರೈಡ್. ಡ್ರೈ ಐಸ್, ಸಾಲಿಡ್ ಕಾರ್ಬನ್ ಡೈ ಆಕ್ಸೈಡ್. ಎಪ್ಸಮ್ ಸಾಲ್ಟ್, ಸೋಡಿಯಂ ಸಲ್ಫೇಟ್. ಗ್ಲಾಬರ್ ಸಾಲ್ಟ್, ಸೋಡಿಯಂ ಸಲ್ಫೇಟ್. ಗ್ರೀನ್ ವಿಟ್ರಿಯಾಲ್, ಫೆರಸ್ ಸಲ್ಫೇಟ್. ಜಿಪ್ಸಮ್, ಕ್ಯಾಲ್ಸಿಯಂ ಸಲ್ಫೇಟ್. ಹೈಪೋಸೋಡಿಯಂ ಥಯೋಸಲ್ಫೇಟ್. ಭಾರಜಲ, ಡ್ಯೂಟೀರಿಯಂ ಆಕ್ಸೈಡ್. ಲಾಫಿಂಗ್ ಗ್ಯಾಸ್, ನೈಟ್ರಸ್ ಆಕ್ಸೈಡ್. ಲೂನಾರ್ ಕಾಸ್ಟಿಕ್, ಸಿಲ್ವರ್ ನೈಟ್ರೇಟ್. ತೇವ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸುಣ್ಣದ ಕಲ್ಲು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಹುಡಿ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್. ಮೋರ್ ಸಾಲ್ಟ್, ಅಮೋನಿಯಂ ಫೆರಸ್ ಸಲ್ಫೇಟ್. ಮಾರ್ಸ್ಟ್ ಗ್ಯಾಸ್, ಮಿಥೇನ್. ಮರಿಯಾಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಮೆಗ್ನೇಷಿಯಂ ಆಕ್ಸೈಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.